ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಮಾನವ ಮಾಡಿಕೊಳ್ಳುವಂತಹ ಅನಾಹುತಗಳ ಬಗ್ಗೆ. ಆತ್ಮವನ್ನ ಕೊಲ್ಲುವಂತಹ ಅಧಿಕಾರ ಯಾರಿಗೂ ಇಲ್ಲ ಅನ್ನೋಂಥದ್ದು. ಈ ಬಗ್ಗೆ ನಿಮ್ಗೇನಾದರೂ ಸಂಶಯ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮಗೆ ಯಾವುದೇ ರೀತಿಯ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಿದ್ರೆ ನಮ್ಮ ಜೊತೆ ಇದ್ದಾರೆ ಇವತ್ತು ಸಂತೋಷ್ ಗುರೂಜಿ ಅವರು. ಮೊದಲನೇದಾಗಿ ಶಂಕರ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶಂಕರ್ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸಂತೋಷ್ ಗುರೂಜಿ ಇದ್ದಾರೆ. ಹಲೋ ಹಲೋ, ಕೇಳಿ ಶಂಕರ್ ಅವರೇ. ಸಂತೋಷ್ ಗುರೂಜಿ ಅವರೇ? ಹೌದು ಹೌದು, ಮಾತಾಡಿ. ಅಯ್ಯೋ, ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಅದು ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಇದು ಹೋದ್ವಾರ ಕಾರ್ಯಕ್ರಮ ನೋಡಿದೆ ನಾನು. ಆತ್ಮ ಮತ್ತೆ ಬಗ್ಗೆ ನೀವು ಹೇಳ್ತಿದ್ದೆ. ಮತ್ತೆ ಹಲೋ, ಹೇಳಿ ಹೇಳಿ, ಕೇಳಿಸ್ತದೆ. ಮತ್ತೆ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತೀವಿ. ಹೌದು, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಾನು ಹೋದ್ವಾರ ಆತ್ಮಹತ್ಯೆನೇ ಮಾಡ್ಕೋಬೇಕು ಅನ್ನೋ ಸ್ಟೇಟಲ್ಲಿದ್ದೆ ನಾನು. ಓಹೋ, ಅದು ಓದಿದ್ಮೇಲೆ ನನ್ಗೆ ಗೊತ್ತಾಯ್ತು, ಇಲ್ಲ ನೋಡಿದ್ಮೇಲೆ ಇಲ್ಲ ಮಾಡ್ಕೋಬಾರ್ದು ತಪ್ಪು ಅಂತ ಹೇಳಿ. ನಂದು ಕನ್ಯಾ ರಾಶಿ. ಈಗ ಒಂದು 2-3 ಕಡೆ ಕೇಳಿದಾಗ ಇಲ್ಲ ನಿಮ್ಗೆ ಗುರುಬಲ ಇರ್ಲಿಲ್ಲ, ಅದಕ್ಕೆ ಈ ರೀತಿ ಆಯ್ತು ಆ ರೀತಿ ಆಯ್ತು ಅಂತ ಹೇಳ್ತಿತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ನಂಗೆ ವಿವರಣೆ ಬೇಕಿತ್ತು. ಈಗ ಕನ್ಯಾ ರಾಶಿಗೆ ನಿಮ್ಗೆ ಧೈರ್ಯ ಬಂದಿದೆ, ಆದ್ರೂ ಹೇಗೆ ಧೈರ್ಯ ಬಂದಿದ್ದು ಅಂತಂದ್ರೆ, ಮೊದಲನೇದು ಹೋದ್ವಾರದ ಕಾರ್ಯಕ್ರಮ ನೋಡಿದೆ, ಕೆಲವು ತಪ್ಪು ನಿರ್ಧಾರಗಳು ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು. ಎರಡನೇದಾಗಿ ಗೊತ್ತಿಲ್ಲ, ಈಗ ಸ್ವಲ್ಪ ಏನೋ ಬೆಳಕು ಕಂಡಾಗ ಕಾಣ್ತಾ ಇದೆ. ಇರ್ಲಿ ನೋಡಿ, ಇದು ನಮಗೊಂದು ಸಾರ್ಥಕ ಅಂತ ಅನ್ಸೋದು. ಏನಂತಂದ್ರೆ, ಯಾವುದೋ ಒಂದು ಜೀವಿ ಕಳೆದೋಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮದಿಂದ ಒಂದು ಸ್ವಲ್ಪ ಕನ್ವರ್ಟ್ ಆಯಿತು ಅಂತಂದರೆ ನಾವು ಇಷ್ಟು ದಿವಸ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ಸುತ್ತೆ. ಇನ್ನೊಂದು ಕನ್ಯಾ ರಾಶಿ ಅಂತ ನಾವು ಹಿಂದೆ ಗೋಚಾರ ಫಲದಲ್ಲೂ ಸಮೇತ ಹೇಳಿದ್ವಿ. ಕನ್ಯಾ ರಾಶಿಯವರು ನಲಗಿ ಹೋಗ್ತಕ್ಕಂಥ ಸಂದರ್ಭ, ಗುರು ಈಗ ಅವರಿಗೆ ಭಾಗ್ಯಕ್ಕೆ ಒಳ್ಳೆಯ ಸ್ಥಳಕ್ಕೆ ಬರ್ತಾನೆ. ಯಾಕೆಂತಂದರೆ ಕನ್ಯಾ ತುಲಾದಿಂದ ಸಪ್ತಮದಿಂದ ಈಗ ಅಷ್ಟಮ, ಈಗ ಕನ್ಯಕ್ಕೆ ಭಾರಿ ಒಳ್ಳೆಯದಿದೆ ಗುರು. ಈಗ ಸ್ವಲ್ಪ ಮಟ್ಟಿನ ಸುಧಾರಿಸುವಂಥ ಜೀವನ ಅವ್ರಿಗೆ ಆಗಿರುತ್ತೆ. ಯಾಕೆಂತಂದ್ರೆ ಬಹಳ ತೊಂದರೆಗಳನ್ನು ಅನುಭವಿಸಿ 9ನೇ ಮನೆ ಭಾಗ್ಯಕ್ಕೆ ಬಂದಿದ್ದರಿಂದ ಈಗ ಒಂದು ಸ್ವಲ್ಪ ಬೆಳಕಿನೆಡೆಗೆ ಅವ್ರು ಹೋಗ್ಲಿಕ್ಕೆ ಸಾಧ್ಯತೆಗಳಿದೆ. ತಪ್ಪು ಮಾಡಿದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನೋಡಿ, ಈ ದಿನಗಳನ್ನು ನೋಡ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ತಾನು ಹೋದ ವರ್ಷದ ಎಲ್ಲ ಕಷ್ಟಗಳನ್ನು ಉಂಡು ಸಾಯ್ಬೇಕು ಅಂತ ಡಿಸೈಡ್ ಮಾಡಿರ್ತಕ್ಕಂಥದ್ದು ಬಹುಶಃ ಅವರು. ಈಗ ನೋಡಿದ್ರೆ ನಾವು ಗೋಚಾರದಲ್ಲಿ ಹೇಳಿದ್ವಿ. ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀನಿ, ಆ ಗುರು ಗೋಚಾರ ಅನ್ನುವಂಥ ಪುಸ್ತಕವನ್ನು ನಾವೆಲ್ಲ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರು ರಾಶಿಯನ್ನು ನಾವು ಹೇಳ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಗುರುಗೋಚಾರ ಸಂತೋಷ ಸೂತ್ರ ಅಂತಲೇ ನಾವು ಪುಸ್ತಕವನ್ನು ಸಮೇತ ತೋರಿಸಿದ್ದೀವಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೆಲ್ಲ ಪುಸ್ತಕದ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಓದಿ ನಿಮ್ಮ ರಾಶಿಗಳಿಗೆ ಪರಿಹಾರವನ್ನು ಹೇಳಿದ್ದೀವಿ. ಆತ್ಮಹತ್ಯೆ ಒಂದೇ ದಾರಿಯಲ್ಲ, ಅದನ್ನು ನೀವು ಓದಿಕೊಂಡು ಮುಂದಿನ ದಿನಗಳ ಒಂದು ಆಶಾಭಾವನೆಯಲ್ಲಿ ಬದುಕಲಿಕ್ಕೆ ನೀವು ಪ್ರತಿಯೊಬ್ಬರು ಪ್ರಯತ್ನ ಪಡಿ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ಈ ಥರದ ಫೋನ್ ಬಂದೇ ಬರುತ್ತೆ. ನಮ್ಗೆ ಎಷ್ಟೋ ಒಂದು ಸಮಾಧಾನದ ಭಾವನೆ ನಮ್ಗೆ ಅನಿಸ್ತಾ ಇದೆ. ಗುರುಜಿ, ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ, SSLC ಅಂದರೆ 15 ವರ್ಷ, PUC ಅಂದರೆ 18 ವರ್ಷ. ಸಣ್ಣ ಎಕ್ಸ್ಪೆಕ್ಟೇಷನು, ಡಿಸ್ಟಿಂಕ್ಷನ್ ಬರ್ತೀನೋ, ಫಸ್ಟ್ ಕ್ಲಾಸ್ ಬರ್ತೀನೋ ಅನ್ನೋ ಒಂದು ಸಣ್ಣ ಒಂದು ಆಸೆಗಳಿದ್ದೇ ಇರ್ತದೆ. ಸಡನ್ ಆಗಿ ಅದು ಆಗಲಿಲ್ಲ, ಏನೋ ಒಂದು 10 ಮಾರ್ಕ್ ಕಮ್ಮಿ ಬಂತು ಅಂದರೆ ಆತ್ಮಹತ್ಯೆ ಅಂತ ದಾರಿ ಹಿಡಿತಾರೆ ಅಂದರೆ ಹೇಗೆ ಸಾಧ್ಯ ಅಂತ ನನಗೆ ಒಂದು ಕತೆ ನೆನಪಾಗುತ್ತೆ. ಅದಕ್ಕೆ ಮುಂಚೆ ಇದನ್ನು ಹೇಳ್ತೀನಿ. ಏನಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮೇತ ತಾನು ಬರೆದಿದ್ದ ಆನ್ಸರ್ ಕರೆಕ್ಟ್ ಅಂತಲೇ ಇರುತ್ತೆ. ಹೌದು, ಕರೆಕ್ಟ್ ಅಂತ ಅನ್ನಿಸ್ದೇ ಇದ್ದಿದ್ರೆ ಅದು ಬರೆಯೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಅದು ಕೆಲವೊಂದು ಸರ್ತಿ ತಪ್ಪಾಗಿದ್ದು ನಾನು ಕರೆಕ್ಟು ಅಂತ ತಿಳ್ಕೊಂಡು ಬರೆದಿರ್ತೀನಿ. ಅವನ್ನೆಲ್ಲ ಲೆಕ್ಕ ಹಾಕಿರ್ತೀನಿ, ಇಷ್ಟು ಮಾರ್ಕ್ಸ್ ಬರಲೇಬೇಕಾಗಿತ್ತು, ಒಂದು 92, 93 ಬರಬೇಕಾಗಿತ್ತು. ಆದರೆ ಅದರೊಳಗೆ 3-4 ತಪ್ಪು ಇರೋದ್ರಿಂದ ಅದು ಏನಾಗಿದೆ, ಅದು ಬಂದಿದ್ದು 60 ಚಿಲ್ಡ್ರನೋ ಏನೋ ಬಂತು ಮಾರ್ಕ್ಸ್, 63, 64. ಈ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಂಥ ಆಸೆ ಕನಸುಗಳನ್ನು ಇಟ್ಕೊಂಡು ಅಪ್ಪ ಅಮ್ಮ ಎಲ್ಲರೂ ಸಮೇತ ಒಂದು ಒಳ್ಳೆ ಹಂತಕ್ಕೆ ಹೋಗ್ತಾನೆ ನನ್ನ ಮಗ ಅಂತ ಹೇಳಿ ಈ ಕಡೆ ಟ್ಯೂಷನ್ನು ಮತ್ತೊಂದು ಎಲ್ಲವನ್ನೂ ಮಾಡಿ ಏನೂ ಇಲ್ಲದೆ ಆಯ್ತಲ್ಲ ಅನ್ನೋದಿರುತ್ತಲ್ಲ, ಆ ಸಂದರ್ಭಕ್ಕೆ ಈ ಕುತ್ಸಿತ ಭಾವ ಅಂತ ಹೇಳೋದು. ಆ ಮನಸ್ಸು ಇನ್ನಷ್ಟು ಡಿಪ್ರೆಸ್ ಆಗೋದು. ಆತ್ಮವನ್ನೇ ಕವರ್ ಮಾಡ್ಕೊಂಡಿರ್ತಕ್ಕಂಥದ್ದು ಮನಸ್ಸು. ಆವಾಗ ಬುದ್ಧಿ ಏನಾಗುತ್ತೆ, ಅದನ್ನು ಮತ್ತೊಂದು ಆವರಣ ಮಾಡಿಬಿಡುತ್ತೆ. ಮನಸ್ಸು ಕುತ್ಸಿತವಾಗಿ ಆತ್ಮವನ್ನು ಕವರ್ ಮಾಡಿ ಆ ಆತ್ಮಕ್ಕೆ ಇನ್ನೊಂದು ಕವರ್ ಆಗಿ ಬುದ್ಧಿ ಬಂದ್ಬಿಡ್ತು ಅಂದಾಗ, ನಾನು ಅಪ್ಪ ಅಮ್ಮಂಗೆ ಮೋಸ ಮಾಡಿಬಿಟ್ಟೆ, ಫ್ರೆಂಡ್ಸ್ ಜೊತೆನಲ್ಲಿ ಆಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ಇಂಜಿನಿಯರಿಂಗು, ಮೆಡಿಕಲ್ಲು, ಇನ್ನೊಂದು ಆಗ್ಲಿಕ್ಕೆ ಹೋದರು. ನಾನು ಇನ್ನು ಬಿಸ್ನೆಸ್ ಮಾಡಲಿಕ್ಕೂ ನನ್ನ ಕೈನಲ್ಲಿ ಸಾಧ್ಯ ಇಲ್ಲ. ಆ ಬಿಸ್ನೆಸ್ಸೆಲ್ಲ ನಮ್ಮಪ್ಪ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹುಟ್ಟಿನೂ ಪ್ರಯೋಜನ ಇಲ್ಲ. ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದೆಲ್ಲ ಹೊರಟೋಯ್ತು. ಹೀಗೆಲ್ಲ ಆಗೋಯ್ತು, ಅನ್ಯಾಯ ಆಗೋಯ್ತು. ಇನ್ನು ಏನು ಮಾಡಬೇಕು ನಾನು?
ನಾನು ಇದ್ದರೆ ಮತ್ತು ಡೊನೇಷನ್ನು ಮತ್ತೊಂದು ಇನ್ನೊಂದು ಅಂತ ಕೊಟ್ಟು ಸೇರಿಸ್ತಾರೆ, ನಾನು ಇರಬಾರ್ದು. ಮತ್ತೆ ನನ್ನಿಂದ ಫೇಲ್ಯೂರ್ ಆಗಿಬಿಟ್ರೆ, ಅವಮಾನ ಆಗಿಬಿಟ್ರೆ ತಂದೆ ತಾಯಿ, ನನ್ನಿಂದ ಏನೂ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತು. ಇಷ್ಟೆಲ್ಲ ಓದಿದೆ, ಆಗಲಿಲ್ಲ. ನನ್ನ ಲೈಫಲ್ಲಿ ಇಷ್ಟೇ ಅಂತ ಆಗಿದೆ. ನಾನು ಇಟ್ಕೊಂಡು ಅಪ್ಪ ಅಮ್ಮಂಗೆ ಇನ್ನೂ ಬೇಜಾರಾಗುತ್ತೆ, ಇನ್ನೂ ಕಷ್ಟ ಆಗುತ್ತೆ. ಹೀಗಂತ ಹೇಳಿ ನಾನು ಓದಲೇ ಇಲ್ಲ ಅಂಥೇಳಿ ಒಂದೇ ಕೆಲಸ ಮಾಡ್ಬೇಕು. ಏನಂತಂದ್ರೆ ಇವರಿಂದ ದೂರ ಹೋಗಬೇಕು. ಹೇಗೆ ದೂರ ಹೋಗೋದು? ಅಲ್ಲೆಲ್ಲೋ ಬದುಕಿದಿ ಅಂತ ಆಗಬಾರ್ದು. ಅಥವಾ ಇವ್ರು ಮತ್ತೆ ಹುಡುಕ್ಬೋದು, ಇನ್ನಷ್ಟು ಇದು ಮಾಡ್ಬೋದು. ಇವ್ರು ಕಣ್ಣೆದುರುಗಡೆ ಸತ್ತರೆ ಎಷ್ಟು ದಿವಸ ಆಳ್ತಾರೆ? ಒಂದು ವಾರ ಆಳ್ಬೋದಾ? ಆಮೇಲೆ ಮರ್ತು ಹೋಗುತ್ತೆ. ಹಾಗಂತೇಳಿ ಸಾವೇ ಸರಿಯಾದ್ದು ಅಂತ ಡಿಸೈಡ್ ಮಾಡಿ. ಇಷ್ಟು ದೊಡ್ಡ ದುರಂತ, ಇದು ಬಹಳ ದೊಡ್ಡ ತಪ್ಪು. ಅಪ್ಪ ಅಮ್ಮನಿಗಿಂತಲೂ ಆತ್ಮ ಅನ್ನುವಂಥದ್ದು ಪರಮಾತ್ಮನ ಅಂಶ. ಪರಮಾತ್ಮನಿಗೆ ದ್ರೋಹ ಮಾಡ್ತಕ್ಕಂಥದ್ದೇ ಈ ಆತ್ಮಹತ್ಯೆ. ಒಳ್ಳೆ ಮಾತನ್ನ ಹೇಳಿದ್ರಿ ಗುರುಜಿ. ಈಗ ವಿದ್ಯಾ ಅಂತ ಕರೆ ಮಾಡಿದ್ದಾರೆ, ಅವ್ರು ಕೇಳೋಣ. ವಿದ್ಯಾ, ನಿಮ್ಮ ಸಮಸ್ಯೆಯನ್ನ ಕೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಗುರುಜಿ ಇದ್ದಾರೆ. ಗುರುಜಿ, ಈಗ PUC ರಿಸಲ್ಟ್ ಕೂಡ ಬಂತು, ಈಗಾಗಲೇ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತಾರೆ? ಯಾಕೆಂದ್ರೆ ಒಂದ್ ಕಡೆ ತಂದೆ ತಾಯಿ ಪ್ರೆಷರ್ ಆದ್ರೆ, ಇನ್ನೊಂದ್ ಕಡೆ ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ತುಂಬಾ ಜನ ಇದ್ದಾರೆ. ಮಾನಸಿಕ ಒತ್ತಡನ ಅವರು ತಡೆದುಕೊಳ್ಳೋದು ಹೇಗೆ? ನೀವ್ ಈಗಾಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರ ಸ್ಟೇಟಸ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಈ ಸಂದರ್ಭದಲ್ಲಿ ತಂದೆ ತಾಯಿ ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಸೊ ಮಕ್ಕಳ ಮಾನಸಿಕ ಒತ್ತಡ ನಿಯಂತ್ರಣ ಮಾಡೋದ್ರಲ್ಲಿ ತಂದೆ ತಾಯಿ ಎಷ್ಟು ಮಟ್ಟಿಗೆ ಪಾತ್ರ ವಹಿಸ್ಬೇಕು, ಮತ್ತೆ ಒಂದು ವಿದ್ಯಾರ್ಥಿ ಆಗ್ಲಿ ಅಥವಾ ಮುಂದೆ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದಾಗ್ಲಿ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು? ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯಾಕಂದ್ರೆ ಕೇವಲ ವಿದ್ಯಾರ್ಥಿಗಳದ್ದಷ್ಟೇ ಜವಾಬ್ದಾರಿ ಅಲ್ಲ, ಇಲ್ಲಿ ತನ್ನ ಮಕ್ಕಳನ್ನ ತಾನು ಹೇಗೆ ರಕ್ಷಣೆ ಮಾಡೋದು ಅನ್ನೋದು ಸಮೇತ ಒಂದು ಪೋಷಕರ ಬಹಳ ದೊಡ್ಡ ಜವಾಬ್ದಾರಿ. ಇಲ್ಲಿ ಇಷ್ಟೇ ಒಂದು ಕತೆ ನೆನಪಿಗೆ ಬರುತ್ತೆ ವಿದ್ಯಾ ಅವರೇ. ಏನಂತಂದರೆ, ಒಬ್ಬ ದೋಣಿಯಲ್ಲಿ ಈ ಕಡೆಯಿಂದ ದೊಡ್ಡ ನದಿ, ಅದು ಈ ಕಡೆಯಿಂದ ದಾಟ ಆಚೆಗೆ ಹೋಗಬೇಕಾಗಿತ್ತು. ದೊಡ್ಡ ಪಂಡಿತ, ಅವನು ಪೇಟ ವೀದು ಎಲ್ಲ ನೋಡಿ ಇಷ್ಟು ಪುಸ್ತಕಗಳನ್ನೆಲ್ಲ ಹಿಡ್ಕೊಂಡು ಹೊರಟಿದ್ದಾನೆ. ಅಗಬ್ಬ ವಿದ್ಯಾವಂತ ಅವನು. ಅವನು ಕೂತ್ಕೊಂಡು ಹೊರಟಿದ್ದಾನೆ. ಒಬ್ಬ ಅಂಬಿಗ ಬಂದ, ಈ ಕಡೆಯಿಂದ ದಾಟಿಸ್ಬೇಕಪ್ಪ ನನಗೆ ಆ ಕಡೆ ಅಂತಂದ. ಆಯ್ತು ಸ್ವಾಮಿ ಬನ್ನಿ ಅಂತ ಹೇಳಿ ಕೂರಿಸ್ಕೊಂಡಂತೆ. ಆ ನದಿನಲ್ಲಿ ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವನು ಕೇಳ್ದ, ಅಲ್ಲ ನೀನು ಎಷ್ಟು ದಿವಸದಿಂದ ಈ ನದಿಗೆ ಹುಟ್ಟಾಕೊಂಡು ದೋಣಿನ ದಾಟಿಸ್ಕೊಂಡೇ ಜೀವನ ಕಳೀತಾ ಇದೆಯಾ? ಸ್ವಾಮಿ, ನನ್ನ ಪರಂಪರೆನೇ ಬಂದಿದೆ, ನಮ್ಮ ಅಪ್ಪನೂ ದೋಣಿ ದಾಟಿಸ್ತಾ ಇದ್ರು, ನಾನು ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಅಲ್ಲ ನೀನೇನು ಓದಲೇ ಇಲ್ವಾ? ಓದಲೇ ಇಲ್ಲ. ಹೋಗಲಿ, ಏನಾದ್ರು ಕಾವ್ಯಗಳು ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಈ ಕಾಳಿದಾಸ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಮಾಳವಿಕ ಅಗ್ನಿಮಿತ್ರ? ಇಲ್ಲ. ಮೇಘದೂತ? ಗೊತ್ತಿಲ್ಲ. ಶಾಕುಂತಳೆ ಬಗ್ಗೆ? ಗೊತ್ತೇ ಇಲ್ಲ. ಹೋಗಲಿ, ರನ್ನನ ಗದಾಯುದ್ಧ ಗೊತ್ತಾ? ಗೊತ್ತಿಲ್ಲ. ಇವನು ಹೋಗ್ತಾ ಮಧ್ಯ ಹೊಳೆ ದಾಟ್ತಾ ಇದ್ದಾನೆ. ಆವಾಗ ಅಂಬಿಗೆ ಹೇಳ್ದ, ಸ್ವಾಮಿ ನಾನು ಯಾವ ಪುಸ್ತಕನೂ ಓದಿಲ್ಲ, ಏನಿಲ್ಲ, ಆದರೆ ಈಜು ಮಾತ್ರ ಬರುತ್ತೆ. ತಮಗೆ ಈಜು ಬರುತ್ತಾ? ಇಲ್ಲ, ಈಜು ಬರಲ್ಲ. ಸ್ವಾಮಿ ನೀರು ಉಕ್ತಾ ಇದೆ, ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ದೋಣಿ ಬೇರೆ ಹಾಳಾಗಿದೆ, ಈಗ ನಾನು ಈಜ್ಕೊಂಡು ಹೋಗಲೇಬೇಕು ಅಂತ ಹೇಳ್ದ. ಧುಮುಕದ, ಅವನು ಈಜ್ಕೊಂಡು ಬಂದ. ಇಷ್ಟು ಪುಸ್ತಕಗಳ ಜೊತೆಲಿದ್ದಂಥ ಪಂಡಿತ ದೋಣಿ ಮುಳುಗ್ತು, ಅವನಲ್ಲೇ ಮುಳುಗಿದ. ಇಲ್ಲಿ ಏನಂತಂದರೆ, ಪುಸ್ತಕದ ಬದನೆಕಾಯಿ ಕೆಲಸಕ್ಕೆ ಬರೋಲ್ಲ. ತಾನು ಏನೇ ಓದಿರಲಿ, ಎಷ್ಟೇ ದೊಡ್ಡ ಜ್ಞಾನಿಯಾಗಿರಲಿ, ಬದುಕಿನ ಕಲೆ ಓದಿರಬೇಕು, ಬದುಕಿನ ಕಲೆ ಗೊತ್ತಿರಬೇಕು. ಪುಸ್ತಕದಲ್ಲಿ ಏನೋ PUC ಪಾಸ್ ಆಗಲಿಲ್ಲ ಅನ್ನೋದೇ ದೊಡ್ಡ ವಿಷಯ ಅಲ್ಲ. ಬದುಕಿನಲ್ಲಿ ಎಷ್ಟು ಗೊತ್ತಿದೆ, ನಾಳೆ ಹೇಗೆ ಬದುಕಿ ನನ್ನ ಅಪ್ಪ ಅಮ್ಮನ ಸಾಕ್ಬೋದು, ನಾನು ಹೇಗೆ ದೊಡ್ಡ ಮನುಷ್ಯ ಆಗ್ಬೋದು ಅಂತ ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಳ್ಳಿ. ಎಷ್ಟೋ ಜನ ಓದದೇ ಇರೋರು ದೊಡ್ಡ ಮನುಷ್ಯರಾಗಿದ್ದಾರೆ. ಅವರನ್ನು ನೋಡಿ ನಾವು ಬದುಕ್ಬೋದು ಅನ್ನೋದೊಂದು ಛಲ ತಗೊಂಡ್ರೆ ಖಂಡಿತವಾಗಿ ಈ PUC SLC ನಥಿಂಗ್ ಅಂತ ಅನ್ಸುತ್ತೆ. ಒಳ್ಳೆ ಮಾತನ್ನ ಹೇಳಿದ್ರಿ ಗುರುಜಿ. ಈಗ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ವೀಕ್ಷಕರೇ. ಈಗೊಂದು ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.